Hello everyone, welcome back to the discussion on human resource management. Dear students, in the last session we were discussed about the basics of performance appraisal. It meaning definitions, objectives, need of performance appraisal, and the steps of performance appraisal, importance and limitations of performance appraisal. And during this session we will discuss the remaining part of this performance appraisal, that is the principles, factors affecting the performance appraisal, and techniques in performance appraisal. So first of all, let me discuss about the principles of performance appraisal. So it should be simple. The appraisal plan should be simple to operate and easy to understand to all workers. So ಏನ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಸ್ಟ್ಯಾಂಡರ್ಡ್ಸ್ ಏನಿವೆ ಅನ್ನುವಂಥದ್ದು ಪ್ರತಿಯೊಬ್ಬ ವರ್ಕರ್ಗೆ ಅಂಡರ್ಸ್ಟ್ಯಾಂಡ್ ಆಗಿರಬೇಕು, ಅದು ಸರಳವಾಗಿರುವಂತಹದಿರಬೇಕು ಅನ್ನುವಂಥದ್ದು. Then second one is reliability and validity. The top management must create a climate of reliable appraisal throughout the organization. So ಎಲ್ಲರೂ ನಂಬೋ ಹಾಗಿರ್ಬೇಕು, ಅವಲಂಬನೆ ಆಗುವಂತದಿರಬೇಕು. ಎಲ್ಲಾ ರೀತಿಯಾಗಿರ್ತಕ್ಕಂಥ ಆಂಗಲ್ ನಲ್ಲಿ ಆ ಒಂದು ಅಪ್ರೈಸಲ್ ವ್ಯವಸ್ಥೆ, ಪರ್ಫಾರ್ಮೆನ್ಸ್ ಅಪ್ರೈಸಲ್ ವ್ಯವಸ್ಥೆ ಅದು ಒಂದು ಸ್ಟ್ಯಾಂಡರ್ಡ್ ಅನ್ನುವಂಥದ್ದಾಗಿರ್ಬೇಕು ಅನ್ನುವಂಥದ್ದು ಇಲ್ಲಿ ಮಹತ್ವದಾಗ್ತದೆ. ಅದು ವ್ಯಾಲಿಡ್ ಇರಬೇಕು ಅಂತ ಹೇಳ್ತಾರೆ. ದೆನ್ another is standardization. It should take into account the appraisal practice prevailing in other unit in the industry as well as latest method. So ಹೇಗಿರಬೇಕು ಪರ್ಫಾರ್ಮೆನ್ಸ್ ಅಪ್ರೈಸಲ್ ಸಿಸ್ಟಮ್ ಅಂತಂದ್ರೆ ಸ್ಟ್ಯಾಂಡರ್ಡ್ ಆಗಿರ್ಬೇಕು. ಸೊ ಇನ್ನು ಇದಕ್ಕಿಂತ ಜಾಸ್ತಿ ಚೆನ್ನಾಗಿ ಎಲ್ಲೂ ಮಾಡಕ್ ಸಾಧ್ಯ ಇಲ್ಲಪ್ಪ ಅನ್ನುವಂತಹದ್ದಾಗಿರ್ಬೇಕು. ಸೊ ಅಂತಹ ಒಂದು ವ್ಯವಸ್ಥೆನ ನಾವು ಇಲ್ಲಿ ಪರ್ಫಾರ್ಮೆನ್ಸ್ ಅಪ್ರೈಸಲ್ ರೂಢಿಸ್ಕೊಳ್ಬೇಕು ಅನ್ನುವಂಥದ್ದು. Then it should be fair and equitable. So it should ensure that the appraisers are honest, rational and objective in their approach, judgments and behavioral oriented. So ಹೇಗಿರ್ಬೇಕು ಪರ್ಫಾರ್ಮೆನ್ಸ್ ಅಪ್ರೈಸಲ್ ಸಿಸ್ಟಮ್ ಅಂತಂದ್ರೆ ಬಹಳಷ್ಟು ವ್ಯವಸ್ಥಿತವಾಗಿ ಪ್ರಾಮಾಣಿಕತೆಯಿಂದ ಕೂಡಿರಬೇಕು, ತಾರ್ಕಿಕವಾಗಿ ಮತ್ತು ಉದ್ದೇಶ ಪೂರ್ವಕವಾಗಿರ್ತಕ್ಕಂಥ ವಿಧಾನವನ್ನು ಅನುಸರಿಸುವಂತದ್ದಾಗಿರ್ಬೇಕು. ಇಲ್ಲಿ ನ್ಯಾಯಬದ್ಧವಾಗಿರ್ತಕ್ಕಂತಹ ಒಂದು ನಿರ್ಣಯಗಳನ್ನ ಕೈಗೊಳ್ಳುವ ಹಾಗಿರ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ನೋಡ್ತಾ ಇದೀವಿ. Then specific objectives. The objective of the appraisal program may be either to evaluate current performance on the jobs or determine the potential for higher jobs. So ಇಲ್ಲಿ ಉದ್ದೇಶ ಹೇಗಿರ್ಬೇಕು ಅಂತಂದ್ರೆ ನಾವೇನು ಪರ್ಫಾರ್ಮೆನ್ಸ್ ಅಪ್ರೈಸಲ್ ದಲ್ಲಿ ಎವಾಲ್ಯೂಯೇಷನ್ ನಡೀತದೆ, ಅದು ಸದ್ಯಕ್ಕೆ ಇರುವಂತಹ ಒಂದು ಕೆಲಸ ಏನಿದೆ ಅದನ್ನ ಅಳೆಯುವಂತದ್ದಿರಬೇಕು, ಅಥವಾ ಭವಿಷ್ಯದಲ್ಲಿ ಒಂದು ಮುಂದಿನ ಹುದ್ದೆಗೆ ಅಥವಾ ಉನ್ನತ ಹುದ್ದೆಗೆ ಬೇಕಾಗಿರ್ತಕ್ಕಂತಹ ಒಂದು ಸ್ಟ್ಯಾಂಡರ್ಡ್ ಇದಾಗಿರ್ಬೇಕು ಅನ್ನುವಂಥದ್ದು. ದೆನ್ ಲೀಗಲ್ ಸ್ಯಾಂಕ್ಷನ್. ಇಟ್ ಶುಡ್ ಹ್ಯಾವ್ ಕಂಪ್ಲೈನ್ಸಸ್ ಆಸ್ ಪರ್ ದ ಲೀಗಲ್ ಪ್ರೊವಿಷನ್ಸ್ ಕನ್ಸರ್ನ್ ವಿತ್ ದ ಕಂಟ್ರಿ. Then open communication ಇರಬೇಕಿಲ್ಲಿ. Appraisal plan should be clear and it must be communicated to all the employees of the organization. So ನಾವು ಯಾವ ವ್ಯವಸ್ಥೆಯ ಮೂಲಕ ನಾವು ಅಪ್ರೈಸ್ ಮಾಡೋರ್ದೀವಿ ಅನ್ನುವಂಥದ್ದು ಪ್ರತಿಯೊಬ್ಬ ವರ್ಕರ್ಗೆ ಅದು ಕಮ್ಯುನಿಕೇಟ್ ಆಗಿರಬೇಕು. Then incentive to workers. The appraisal system should provide reward for satisfactory performance. Such reward becomes an incentive to the workers. So ಯಾವಾಗಲೂ ಇನ್ಸೆಂಟಿವ್ ಟು ವರ್ಕರ್ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ಪರ್ಫಾರ್ಮೆನ್ಸ್ ಬೇಸ್ಡ್ ಇನ್ಸೆಂಟಿವ್ ಕೊಡೋದಾದ್ರೆ ಡೆಫಿನೆಟ್ಲಿ ಪ್ರತಿಯೊಬ್ಬ ಎಂಪ್ಲಾಯಿ ಕೂಡ ಮ್ಯಾಕ್ಸಿಮಮ್ ಲೆವೆಲ್ ದಲ್ಲಿ ಎಫರ್ಟ್ ಮಾಡಕ್ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ದೆನ್ ಓಪನ್ ಅಂಡ್ participative system. So it should involve employees in the goal setting process. This helps in planning performance better. So ಇದು ಅತ್ಯಂತ ಮಹತ್ವದಾಗಿರ್ತಕ್ಕಂಥದ್ದು. ಯಾಕಂದ್ರೆ ನಾವು ಎಂಪ್ಲಾಯೀಸ್ ಅನ್ನ ಇನ್ವಾಲ್ವ್ ಮಾಡ್ಕೊಂಡು ಡಿಸಿಷನ್ ಮಾಡ್ತಿದ್ವಿ ಅಂತಂದ್ರೆ, ಅವ್ರನ್ನೆಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ಕೊಂಡು ನಾವು ಕಾರ್ಯಚಟುವಟಿಕೆಗಳನ್ನ ನಿರ್ವಹಿಸ್ತಿದ್ವಿ ಅಂತಂದ್ರೆ ಡೆಫಿನೆಟ್ಲಿ ಅದೊಂದು ಒಳ್ಳೆ ವ್ಯವಸ್ಥೆ ಆಗ್ತದೆ. ಹೀಗಾಗಿ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಓಪನ್ ಅಂಡ್ ಪಾರ್ಟಿಸಿಪೇಟಿವ್ ಸಿಸ್ಟಮ್ ತುಂಬಾ ಮುಖ್ಯ ಆಗ್ತದೆ. Then dear students, there are various factors which are affecting performance appraisal. So of that one is environmental factors. ಇದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. Some environmental factors which may be beyond the control of a worker, but these factors are ignored while judging the performance of appraisals. So ಹೀಗಾಗಿ ಅಲ್ಲಿ ನಾವು ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು ಅನ್ನುವಂಥದ್ದು. ದೆನ್ ಆರ್ಗನೈಸೇಷನಲ್ ಲೀಡರ್ಶಿಪ್. ಇಫೆಕ್ಟಿವ್ ಟಾಪ್ ಲೀಡರ್ಶಿಪ್ ಓರಿಯೆಂಟ್ಸ್ ಅಂಡ್ ಮೋಟಿವೇಟ್ಸ್ ದ ಹೋಲ್ ಆರ್ಗನೈಸೇಷನ್ ಫಾರ್ ಬೆಟರ್ ಪರ್ಫಾರ್ಮೆನ್ಸ್. ಸೊ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮಾಡುವಾಗ ಪ್ರಭಾವ ಬೀರ್ತಕ್ಕಂಥ ಇನ್ನೊಂದು ಅಂಶ ಏನಂತಂದ್ರೆ ಆರ್ಗನೈಸೇಷನ್ ಲೀಡರ್ ಯಾವ್ದಾರು ಅವರು ಬಹಳಷ್ಟು ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥವ್ರು ಅಂತ ಹೇಳ್ಬೋದು. ದ ಇಂಟರ್ ಡಿಪೆಂಡೆನ್ಸ್ ಆಫ್ ಸಬ್ ಸಿಸ್ಟಮ್ಸ್. ಸೊ ಒಂದು ಸಿಸ್ಟಮ್ ಒಳಗೆ ಸಾಕಷ್ಟು ಸಬ್ ಸಿಸ್ಟಮ್ಗಳು ಇರ್ತವೆ. ಸೊ ಅಂತಹದ್ದು ಒಂದಕ್ಕೊಂದ್ರ ಮೇಲೆ ಇಫೆಕ್ಟ್ ಮಾಡುವಂತ ಸಾಧ್ಯತೆ ಇರ್ತದೆ. ಹೀಗಾಗಿ ಅದು ಕೂಡ ಇಲ್ಲಿ ಮಹತ್ವದಾಗಿರ್ತಕ್ಕಂಥ ಅಂಶ ಅಂತ ಹೇಳ್ಬೋದು. ದೆನ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. It is also an important factor that affects performance appraisal. So line or staff organization or functional organization, matrix, committee organization, ಇವೆಲ್ಲ ಬಹಳಷ್ಟು ಆರ್ಗನೈಸೇಷನ್ ಸ್ಟ್ರಕ್ಚರ್ ಅನ್ನುವಂಥದ್ದು ಏನಿದೆ ಇದು ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮೇಲೂ ಕೂಡ ತುಂಬಾ ಮಹತ್ವದಾಗಿರ್ತಕ್ಕಂಥ ಪರಿಣಾಮ ಬೀರ್ತದೆ. Then dear students, there are various methods or the techniques of performance appraisal which are to be followed in the industry.
ಸೊ ಇಲ್ಲಿ ಎರಡು ರೀತಿಯಾಗಿರ್ತಕ್ಕಂತಹ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಸಿಸ್ಟಮ್ಸ್ ಗಳನ್ನ ನಾವು ನೋಡ್ತೀವಿ. ಅಂತದ್ರಲ್ಲಿ ಒಂದು ಟ್ರೆಡಿಷನಲ್ ಮೆಥಡ್, ಮತ್ತೊಂದು ಮಾಡರ್ನ್ ಮೆಥಡ್. ಸೊ ಟ್ರೆಡಿಷನಲ್ ಮೆಥಡ್ಸ್ ನಲ್ಲಿ ಸಾಕಷ್ಟು ಮೆಥಡ್ ಗಳಿವೆ. ಹಳೆ ಪದ್ಧತಿ ಒಳಗ, ಸಾಂಪ್ರದಾಯಿಕ ಪದ್ಧತಿ ಒಳಗ ನಾವು ಮೊದಲನೇದಾಗಿ ಇಲ್ಲಿ ಗ್ರಾಫಿಕ್ ರೇಟಿಂಗ್ ಮೆಥಡ್ ಅಂತ ನೋಡಬಹುದು. ಇನ್ ದಿಸ್ ಟೆಕ್ನಿಕ್ appraisals are supplied with the printed forms, one for each employee, to be rated for lower level employees. Typically college related or rated are quantity and quality of work. So ಇಲ್ಲಿ ಗ್ರಾಫಿಕ್ ರೇಟಿಂಗ್ ದಲ್ಲಿ ಏನ್ ಮಾಡಿರ್ತಾರೆ, ಪ್ರಿಂಟೆಡ್ ಫಾರ್ಮ್ ಗಳನ್ನ ಪ್ರತಿಯೊಬ್ಬ ಎಂಪ್ಲಾಯಿ ಕೊಡ್ತಾರೆ ಮತ್ತು ಅವರೇ ಅದನ್ನ ದಟ್ ತಮ್ಮ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಆಫ್ ವರ್ಕ್ ಅನ್ನ ಅದರಲ್ಲಿ ಟೈಪಿಕಲಿ ಎಂಟ್ರಿ ಮಾಡಬೇಕು ಅನ್ನುವಂತಹ ಒಂದು ವ್ಯವಸ್ಥೆ ಇರ್ತದೆ. Then ranking method. Under this method, systematic rating to compare one person with all others for the purpose of placing them in a simple order of rank. ಇಲ್ಲಿ ರ್ಯಾಂಕ್ ಮಾಡೋದು. ಸೊ ಇವ್ರು ಫಸ್ಟ್, ಇವ್ರು ಸೆಕೆಂಡ್, ಇವ್ರು ಥರ್ಡ್, ಇವ್ರು ಫೋರ್ತ್ ಅಂತ. ದಟ್ ಇಸ್ ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್. ಅದ ಹೆಂಗ್ ಮಾಡ್ತಾರೆ, ಕಂಪೇರ್ ಮಾಡ್ತಾರೆ. ಒಬ್ಬ ವ್ಯಕ್ತಿ ಜೊತೆ ಇನ್ನೊಬ್ಬ ವ್ಯಕ್ತಿನ ಕಂಪೇರ್ ಮಾಡೋದು. ಸೊ ಅವನಕ್ಕಿಂತ ಇವನು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಅವನು ಫಸ್ಟ್, ಇವನು ಸೆಕೆಂಡ್, ಈ ತರ. ಸೊ ಹೀಗೆ ರ್ಯಾಂಕಿಂಗ್ ಮೆಥಡ್ ಅನ್ನುವಂಥದ್ದು ಒಂದಿದೆ. ದೆನ್ ಟ್ರೆಡಿಷನಲ್ ಮೆಥಡ್ ನಲ್ಲಿ paired comparison method ಅನ್ನುವಂಥದ್ದು. ಸೊ ಇನ್ ದಿಸ್ ಮೆಥಡ್ ಅಪ್ರೈಸರ್ ranks the employees by comparing one employee with all other employees in the group one at a time. ಒಂದೇ ಸಲಕ್ಕೆ ಅಪ್ರೈಸರ್ ಏನ್ ಮಾಡ್ತಾರೆ, ರ್ಯಾಂಕ್ಸ್ ಮಾಡ್ತಾರೆ. ಅಂದ್ರೆ ಈಗ 2 ಜನ ಇಟ್ಕೊಂಡಿರ್ತಾರೆ, 2ರಲ್ಲಿ ಇಬ್ರು ಕಂಪೇರ್ ಮಾಡೋದು, ಯಾರು ಹೆಚ್ಚು ಯಾರು ಕಡಿಮೆ ಅಂತ. ಹೀಗೆ ಇಡೀ ಎಲ್ಲ ಎಂಪ್ಲಾಯಿಗಳನ್ನ ಒಬ್ಬ ಎಂಪ್ಲಾಯಿನ ಇಟ್ಕೊಂಡು ಕಂಪೇರ್ ಮಾಡ್ತಾ ಹೋಗೋದು. ಒಬ್ಬ ಸ್ಟ್ಯಾಂಡರ್ಡ್ ಎಂಪ್ಲಾಯಿ ಏನಿರ್ತಾರೋ ಅವ್ರಿಗೆ ಕಂಡ ಹಾಗೆ ಅವ್ರ ಜೊತೆ ಉಳಿದವ್ರನ್ನ ಪೇರ್ ಮಾಡ್ಕೊಂಡು ಕಂಪೇರ್ ಮಾಡ್ತಾ ಹೋಗೋದು. ದೆನ್ ಚೆಕ್ ಲಿಸ್ಟ್ ಮೆಥಡ್. ಅಂಡರ್ ದಿಸ್ ಮೆಥಡ್, ಚೆಕ್ ಲಿಸ್ಟ್ ಆರ್ ಅ ಸ್ಟೇಟ್ಮೆಂಟ್ ಇಸ್ ಗಿವನ್ ಟು ಅಪ್ರೈಸರ್. Such a list contains a series of questions about the worker and his behavior. ಸೊ ಇಲ್ಲಿ ಚೆಕ್ ಲಿಸ್ಟ್ ಒಳಗೆ ಅಪ್ರೈಸರ್ ಕಡೆ ಒಂದು ಚೆಕ್ ಲಿಸ್ಟ್ ಕೊಟ್ಟಿರ್ತಾರೆ. ಅದ್ರೊಳಗ ಅದ ಟಿಕ್ ಮಾಡ್ಕೊಂತ ಹೋಗ್ಬಿಡ್ತಾನೆ. ಅಂದ್ರೆ ಒಂದು ಕ್ವಶನ್ಗೆ ಆ ವರ್ಕರ್ ಆನ್ಸರ್ ಹೇಗೆ ಬರ್ತದೋ, ಅದ್ರ ಬಿಹೇವಿಯರ್ ಹೇಗಿರ್ತದೋ ಅದನ್ನ ಟಿಕ್ ಮಾಡ್ಕೊಂತ ಹೋಗ್ಬಿಡ್ತಿರ್ತಾರೆ. ಸೊ ಇದೊಂದು ಪದ್ಧತಿ. ಇನ್ನೊಂದು ಟ್ರೆಡಿಷನಲ್ ಮೆಥಡ್ ನಲ್ಲಿ ಇರ್ತಕ್ಕಂಥ ಪದ್ಧತಿ ಅಂದ್ರೆ ಫೋರ್ಸ್ಡ್ ಚಾಯ್ಸ್ ಮೆಥಡ್ ಅಂತ. ದಟ್ ಇಸ್ ಅಂಡರ್ ದಿಸ್ ಮೆಥಡ್, checklist items are arranged in groups by the rater. He has to choose the statement that are most or least descriptive of each employee's behavior. So ಇಲ್ಲಿ ಯೂಶುವಲಿ ಏನ್ ಮಾಡಿರ್ತಾರೆ, ಇಂಥ ಒಂದು ವ್ಯವಸ್ಥೆ ಒಳಗ ಚಾಯ್ಸ್ ಮೆಥಡ್ ಇರ್ತದೆ. ಈಗ ಒಂದು ಕ್ವಶನ್ ಇದೆಯಪ್ಪ ಅಂತಂದ್ರೆ ಆ ಕ್ವಶನ್ ಒಳಗ 4, 2 ಅಥವಾ 3, 4 ಈ ತರ ಆಪ್ಷನ್ ಕೊಟ್ಟಿರ್ತಾರೆ. ಎಸ್ ಆರ್ ನೋ ಈ ತರ ಆಪ್ಷನ್ಸ್ ಇರ್ತವೆ. ಸೊ ಅಂತದ್ರೊಳಗೆ ಒಂದು ಚಾಯ್ಸ್ ಮಾಡ್ಕೊಳ್ಬೇಕು. ಸೊ ಈ ರೀತಿಯಾಗಿರ್ತಕ್ಕಂಥ ಪದ್ಧತಿ ಮೇಲೆ ಕೂಡ ನಾವು ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮಾಡಬಹುದಾಗಿದೆ. ದೆನ್ ಕ್ರಿಟಿಕಲ್ ಇನ್ಸಿಡೆಂಟ್ ಮೆಥಡ್ ಅನ್ನೋದು CIM ಮೆಥಡ್ ಅಂತ ಹೇಳ್ತೀವಿ ಇದಕ್ಕೆ. ಇಲ್ಲಿ ಸೂಪರ್ವೈಸರ್ಸ್ ಕೀಪ್ ಅ ಬುಕ್ ಇನ್ ವಿಚ್ ದೇ ರೆಕಾರ್ಡ್ ದ ಕ್ರಿಟಿಕಲ್ ಇನ್ಸಿಡೆಂಟ್ಸ್ ಆಫ್ ಈಚ್ ಎಂಪ್ಲಾಯೀಸ್ ಪರ್ಫಾರ್ಮೆನ್ಸ್ ಆರ್ ಬಿಹೇವಿಯರ್ ರಿಲೇಟಿಂಗ್ ಟು ಆಕ್ಚುಯಲ್ ವರ್ಕ್, ಐದರ್ ನೆಗೆಟಿವ್ ಆರ್ ಪಾಸಿಟಿವ್. ಏನ್ ಮಾಡ್ತಾರೆ, ಸೂಪರ್ವೈಸರ್ ಈ ಒಂದು ಬುಕ್ ಇಡ್ತಾರೆ. ಆ ಬುಕ್ ನಲ್ಲಿ ಎಂಪ್ಲಾಯೀಸ್ ಗೆ ಬಂದಿರತಕ್ಕಂತಹ ಅಥವಾ ಫೇಸ್ ಮಾಡಿರ್ತಕ್ಕಂಥ ಕ್ರಿಟಿಕಲ್ ಆಗಿರುವಂತಹ ಇನ್ಸಿಡೆಂಟ್ಸ್ ಗಳನ್ನ ರೆಕಾರ್ಡ್ ಮಾಡ್ತಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಆತನ ಪರ್ಫಾರ್ಮೆನ್ಸ್ ಹೇಗಿತ್ತು, ಕ್ರಿಟಿಕಲ್ ಸಿಚುವೇಶನ್ ದಲ್ಲಿ ಅಥವಾ ಬಿಹೇವಿಯರ್ ಹೇಗಿತ್ತು ಅನ್ನುವಂಥದ್ದನ್ನ ರೆಕಾರ್ಡ್ ಮಾಡ್ತಾ ಹೋಗ್ತಿರ್ತಾರೆ. ಇದನ್ನ ಕ್ರಿಟಿಕಲ್ ಇನ್ಸಿಡೆಂಟ್ ಮೆಥಡ್ ಅಂತ ಕರೀತಾರೆ. Then another is a group rating anta. Members from personal department meet the appraiser in each supervising unit and discuss each employee's rating so that group can arrive at a standard. So ಇಲ್ಲಿ ಇಡೀ ಗ್ರೂಪ್ ನಲ್ಲಿ ಇರ್ತಕ್ಕಂತಹ ಏನು ಎಂಪ್ಲಾಯೀಸ್ ಗಳಿರ್ತಾರೆ ಅವ್ರನ್ನ ರೇಟಿಂಗ್ ಮಾಡೋಕೆ ಅಂತೇಳಿ ದಟ್ ಸೂಪರ್ವೈಸನ್ ಯೂನಿಟ್ ನವರು, ಅಂದ್ರೆ ದಟ್ ಪರ್ಸನಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಸೂಪರ್ವೈಸನ್ ಯೂನಿಟ್ ನವರು ಬಂದು ಅದನ್ನ ಗ್ರೂಪ್ ರೇಟಿಂಗ್ ಮಾಡ್ತಾರೆ. ಈ ಗ್ರೂಪ್ ರೇಟ್ ಎಷ್ಟಾಯ್ತು, ಈ ಗ್ರೂಪ್ ರೇಟ್ ಎಷ್ಟಾಯ್ತು, ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿ ಕಾಣ್ತಾ ಇದೀವಿ. ದೆನ್ essay appraisal. Supervisors are told to write down the performance and give their own impressions as to show how good a person is. ಸೊ ಇದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲೇನಾಗಿರ್ತದೆ, ಸೂಪರ್ವೈಸರ್ ಸಂಬಂಧಪಟ್ಟಂತಹ ಸಬಾರ್ಡಿನೇಟ್ಸ್ ಗಳ ಬಗ್ಗೆ ಒಂದು ಎಸ್ಸೆನ ಬರೆದು ಬಿಡ್ತಾರೆ. ಎಸ್ಸೆ ಟೈಪ್ ಒಂದು ರಿಪೋರ್ಟ್ ಬರೆದು ಬಿಟ್ಟಿರ್ತಾರೆ. ಸೊ ಅವರು ಎಲ್ಲಾ ವಿಷಯಗಳನ್ನ, ದೆನ್ ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಈ ಒಂದು ರಿಪೋರ್ಟ್ ಅಲ್ಲಿ ಬರೀತಿರ್ತಾರೆ. ದೆನ್ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಅನ್ನುವಂಥದ್ದು, ಇದು ಯೂಶುವಲಿ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಗಳಲ್ಲಿ ತುಂಬಾ ಹೆಚ್ಚಾಗಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ಹೇಳ್ಕೋಬಹುದು. ಇಲ್ಲಿ CRs ಅಂತ ಕರೀತಿರ್ತಾರೆ. It is a report prepared by the employee's immediate superior. It covers the strengths and weaknesses, main achievements and failure, personality and behavior of the employees. So immediate superiors ಸಬಾರ್ಡಿನೇಟ್ ಗಳ ಬಗ್ಗೆ ಡೀಟೇಲ್ಸ್ ಈ ಒಂದು ರಿಪೋರ್ಟ್ ನಲ್ಲಿ ಬರ್ತಿರ್ತಾರೆ. ಇದ್ರೊಳಗ ಆ ಎಂಪ್ಲಾಯೀಸ್ ಸ್ಟ್ರೆಂತ್ಸ್ ಏನಿದೆ, ವೀಕ್ನೆಸಸ್ ಏನಿವೆ, ದೆನ್ ಅವರ ಮುಖ್ಯ ಸಾಧನೆಗಳೇನಿದಾವು, ಅವ್ರು ಏನ್ ಫೇಲ್ಯೂರ್ ಅಲ್ಲಿ ಆಗಿದ್ದಾರೆ, ಅವರ ವ್ಯಕ್ತಿತ್ವ ಹೇಗಿದೆ, ಅವರ ವರ್ತನೆ ಹೇಗಿದೆ, ಸೊ ಈ ರೀತಿಯಾಗಿರ್ತಕ್ಕಂತಹ ವಿಷಯಗಳನ್ನ ಈ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ನಲ್ಲಿ ಬರೀತಿರ್ತಾರೆ. ದೆನ್ ಅನದರ್ ಇಂಪಾರ್ಟೆಂಟ್ ಟ್ರೆಡಿಷನಲ್ ಮೆಥಡ್ ಹಿಯರ್ ಇಸ್ ಅ ಫೀಲ್ಡ್ ರಿವ್ಯೂ ಅಂತ. ಇನ್ ದಿಸ್ ಮೆಥಡ್ a training officer or expert from
human resource interviews a line supervisor, interviewer prepares in advance the questions are to be asked. ಏನ್ ಕ್ವಶನ್ಸ್ ಕೇಳಬೇಕು ಅದನ್ನ ಮೊದಲೇ ಆ ಕ್ವಶನ್ಸ್ ಗಳನ್ನ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ ಇಂಟರ್ವ್ಯೂವರ. ಸೊ ಈ ಇಂಟರ್ವ್ಯೂ ಯಾರು ಮಾಡ್ತಾರೆ ಅಂದ್ರೆ ಒಬ್ಬ ಟ್ರೈನಿಂಗ್ ಆಫೀಸರ್ ಅಥವಾ ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ನಿಂದ ಒಬ್ಬ ವ್ಯಕ್ತಿ ಎಕ್ಸ್ಪರ್ಟ್ಸ್ ಅನ್ನ ಇಲ್ಲಿ ಇಂಟರ್ವ್ಯೂವರ್ ಅಂತ ಹೇಳಿ ನೇಮಕ ಮಾಡ್ತಾರೆ ಮತ್ತು ಅವ್ರ ಮೂಲಕ ಈ ಒಂದು ಇಂಟರ್ವ್ಯೂ ಮಾಡಿ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅನ್ನ ಮಾಡ್ತಿರ್ತಾರೆ. ಅಂದ್ರೆ ಫೀಲ್ಡ್ ರಿವ್ಯೂನೇ ಆಗ್ತೈತಿ ಇಲ್ಲಿ. Then another, the last traditional method here is a work sample test ಅನ್ನುವಂಥದ್ದು. ಈ ಮೆಥಡ್ ನಲ್ಲಿ ಎಂಪ್ಲಾಯೀಸ್ ಆರ್ ಗಿವನ್ ಫ್ರಮ್ ಟೈಮ್ ಟು ಟೈಮ್ ವರ್ಕ್ ರಿಲೇಟೆಡ್ ಟೆಸ್ಟ್ಸ್ ವಿಚ್ ಆರ್ ದೆನ್ ಎವಾಲ್ಯೂಯೇಟೆಡ್. ವರ್ಕ್ ಗೆ ಸಂಬಂಧಪಡುವಂತಹ ಟೆಸ್ಟ್ ಗಳನ್ನ ಅವಾಗ ತಗೊಳ್ತಿರ್ತಾರೆ, ಸ್ಯಾಂಪಲ್ ಟೆಸ್ಟ್ ಅಂತ ಹೇಳಿ. ಸೊ ಆ ಟೆಸ್ಟ್ ಗಳನ್ನ ಅವಾಗ ತೆಗೆದುಕೊಂಡು ಕೊನೆಗೆ ಒಂದ್ಸಲ ಅದನ್ನೆಲ್ಲ ಎವಾಲ್ಯೂಯೇಷನ್ ಮಾಡ್ತಾರೆ. ಇದು ಕೂಡ ಒಂದು ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮೆಥಡ್ ಅಂತ ಹೇಳ್ಬೋದು. So dear students, these are a few important traditional methods of performance appraisal, and now we will discuss modern techniques or modern methods of performance appraisal of an employee. So one is management by objectives. MBO is a process whereby the superior and subordinate managers of an organization jointly identifies its common goals, define each individual's major areas of responsibility in terms of results expected of him, and use these measure of guidelines for operating the unit and assessing the contribution of its members. ಈ ಪದ್ಧತಿ ಏನಾಗ್ತಂದ್ರೆ ಮ್ಯಾನೇಜರ್ ಏನ್ ಮಾಡ್ತಾರೆ, ಜಾಯಿಂಟ್ ಆಗಿ ದಟ್ ಸಬಾರ್ಡಿನೇಟ್ ಮ್ಯಾನೇಜರ್ ಮತ್ತು ಸುಪೀರಿಯರ್ಸ್ ಇವರೆಲ್ಲ ಕೂಡ್ಕೊಂಡೆ ಒಂದು ಕಾಮನ್ ಗೋಲ್ ಸೆಟ್ ಮಾಡ್ತಾರೆ ಮತ್ತು ಆ ಕಾಮನ್ ಗೋಲ್ಸ್ ಗೆ ಸಂಬಂಧಪಟ್ಟ ಹಾಗೆ ರೆಸ್ಪಾನ್ಸಿಬಿಲಿಟೀಸ್ ಏನು, ಎಷ್ಟು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಬಹುದು ಇಂಥವನ್ನೆಲ್ಲ ಒಂದು ಸೆಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಗೈಡ್ಲೈನ್ಸ್ ಅನ್ನ ಎಂಪ್ಲಾಯೀಸ್ ನೀಡ್ತಾರೆ ಮತ್ತು ಆ ಮೂಲಕ ನಂತರದಲ್ಲಿ ಅದನ್ನ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅನ್ನ ಮಾಡ್ತಾರೆ. ಏನು ಸ್ಟ್ಯಾಂಡರ್ಡ್ ಹೇಗಿದೆ ಮತ್ತು ಅವರು ಎಷ್ಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಚೀವ್ಮೆಂಟ್ ಮಾಡಿದ್ದಾರೆ ಅದನ್ನ ಇಲ್ಲಿ ನೋಡ್ತಾರೆ. ಇದನ್ನ ಮ್ಯಾನೇಜ್ಮೆಂಟ್ ಅಬ್ಜೆಕ್ಟಿವ್ಸ್ ಅಂತ ಕರೀಬಹುದು. ದೆನ್ ಅಸೆಸ್ಮೆಂಟ್ ಸೆಂಟರ್ ಅನ್ನುವಂಥದ್ದು ಇನ್ನೊಂದು ಮಾಡರ್ನ್ ಮೆಥಡ್ ಇದೆ. ಇಲ್ಲಿ an assessment center is a multiple assessment of several individuals performance simultaneously by a group of trained evaluators using a variety of group and individual exercises. So ಏನ್ ಮಾಡ್ತಾರೆ, ಇಡೀ ಒಂದು ಗ್ರೂಪ್ ಅನ್ನ ಕರೆದು ಆ ಗ್ರೂಪ್ ನ ಅಸೆಸ್ಮೆಂಟ್ ಮಾಡೋದು, ಸೊ ಅವ್ರಿಗೆ ಕೆಲಸ ಮಾಡಕ್ ಹೇಳೋದು ಮತ್ತು ಆ ಕೆಲಸದಲ್ಲಿ ಯಾರು ಚೆನ್ನಾಗಿ ಮಾಡ್ತಾ ಇದಾರೆ, ಯಾವ ತರ ಮಾಡ್ತಾ ಇದಾರೆ, ಸೊ ಅದನ್ನ ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ಎಕ್ಸರ್ಸೈಸ್ ಮಾಡಕ್ ಹೇಳಿ ಅವ್ರನ್ನ ಅಸೆಸ್ಮೆಂಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇರ್ತದೆ. ದೆನ್ ಬಿಹೇವಿಯರಲಿ ಆಂಕರ್ಡ್ ರೇಟಿಂಗ್ ಸ್ಕೇಲ್ಸ್ ಅಂತ ಕರೀತಾರೆ, ಇದಕ್ಕೆ ಬಾರ್ಸ್ ಅಂತ. Under this method, to identify the critical areas of performance for a job and to describe the more effective and less effective job behaviors to get results, performance is evaluated by asking the rater to record specific observable job behaviors of an employee and then to compare these observations with the bars. So ಇಲ್ಲಿ ಏನ್ ಮಾಡಿರ್ತಾರೆ, ಒಂದು ಕೆಲಸಕ್ಕೆ ಸಂಬಂಧಪಡುವ ಹಾಗೆ ಕ್ರಿಟಿಕಲ್ ಏರಿಯಾ ಏನೇನಿದಾವ ಜಾಬ್ ಸಂಬಂಧಪಡುವ ಹಾಗೆ ಅವನ್ನೆಲ್ಲ ವ್ಯವಸ್ಥಿತವಾಗಿ ಐಡೆಂಟಿಫೈ ಮಾಡಿರ್ತಾರೆ ಮತ್ತು ಅವುಗಳನ್ನ ಇಫೆಕ್ಟಿವ್ ಆಗಿ ಎಷ್ಟು ಜಾಸ್ತಿ ಇಫೆಕ್ಟಿವ್ ಆಗಿ ಎಷ್ಟು ಕಡಿಮೆ ಇಫೆಕ್ಟಿವ್ ಆಗಿ ದಟ್ ರಿಸಲ್ಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯತೆ ಬಿಹೇವಿಯರ್ ಆಧಾರದ ಮೇಲೆ ಅನ್ನೋಂಥದನ್ನ ಇಲ್ಲಿ ಡಿಸ್ಕ್ರೈಬ್ ಮಾಡಿರ್ತಾರೆ. ಮತ್ತು ಆ ಪರ್ಫಾರ್ಮರ್ಸ್ ದಟ್ ಎಂಪ್ಲಾಯೀಸ್ ಗಳನ್ನ ಎವಾಲ್ಯೂಯೇಟ್ ಮಾಡುವಂತ ಸಂದರ್ಭದಲ್ಲಿ ಅವ್ರು ಏನ್ ಸೆಟ್ ಮಾಡಿರ್ತಾರೆ ಅದಕ್ಕೂ ಮತ್ತು ಇವ್ರ ಬಿಹೇವಿಯರ್ಗೂ ಏನ್ ಡಿಫರೆನ್ಸಸ್ ಕಂಡು ಬರ್ತದೆ, ಏನ್ ಅಬ್ಸರ್ವೇಷನ್ಸ್ ಕಂಡು ಬರ್ತವೆ ಅವುಗಳನ್ನ ನೋಟ್ ಮಾಡ್ತಿರ್ತಾರೆ. ಇದನ್ನ ಬಿಹೇವಿಯರ್ಲಿ ಆಂಕರ್ಡ್ ರೇಟಿಂಗ್ ಸ್ಕೇಲ್ಸ್ ಅಂತ ಕರೀಬಹುದು. ಇನ್ನೊಂದು 360 ಡಿಗ್ರಿ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಇದೆ. ದಟ್ this system means evaluation of manager by everyone above, alongside and below him. Structured questionnaires are used to collect response about a manager from his basis, peers and subordinates. ಇಲ್ಲಿ 360 ಡಿಗ್ರಿ ಅಂದ್ರೆ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮಾಡ್ಬೇಕಾದ್ರೆ ಒಬ್ಬ ಎಂಪ್ಲಾಯಿ ಮೇಲಿರುವಂತವ್ರು, ಕೆಳಗಿರುವಂತವ್ರು ಮತ್ತು ಅವರ ಜೊತೆಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಇಲ್ಲಿ ಒಬ್ಬ ಅಬ್ಸರ್ವರ್ ಆಗಿರ್ತಾರೆ ಮತ್ತು ಕ್ವಶನ್ಸ್ ಗಳನ್ನ ಕೇಳಿ ಸ್ಟ್ರಕ್ಚರ್ಡ್ ಕ್ವಶನ್ಸ್ ಇರ್ತವೆ. ಆ ಸ್ಟ್ರಕ್ಚರ್ಡ್ ಕ್ವಶನ್ನೇರ್ಸ್ ಅನ್ನ ಅರೇಂಜ್ ಮಾಡಿ ಆ ವ್ಯಕ್ತಿ ಕಡೆಯಿಂದ ರೆಸ್ಪಾನ್ಸ್ ಕಲೆಕ್ಟ್ ಮಾಡ್ಕೊಳ್ತಾರೆ ಮತ್ತು ಈ ಬೇಸ್ ಮೇಲೆ ಅವರಿಗೆ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅನ್ನ ಮಾಡ್ತಿರ್ತಾರೆ. ದ ನೆಕ್ಸ್ಟ್ ಈಸ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಅನ್ನುವಂಥದ್ದು ಇತ್ತೀಚೆಗೆ ಬಂದಿರತಕ್ಕಂಥ ಹೊಸ ಪದ್ಧತಿಯಲ್ಲಿ ನಾವು ದಟ್ ಒಬ್ಬ ಎಂಪ್ಲಾಯೀಸ್ಗೆ ರಿಕ್ರೂಟ್ಮೆಂಟ್ ಮಾಡಬೇಕಾದ್ರೆ, ಸೆಲೆಕ್ಟ್ ಮಾಡಬೇಕಾದ್ರೆ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ಗೋಸ್ಕರ ಅಥವಾ ಅವರಿಗೆ ಬೇರೆ ಬೇರೆ ತೆಗಿತಕ್ಕಂತಹ ವೇಜಸ್, ಸ್ಯಾಲರಿ, ಈ ತರ ಎಷ್ಟು ಖರ್ಚು ಮಾಡಿದೀವಿ, ಯಾವ ತರ ಖರ್ಚು ಮಾಡಿದೀವಿ ಅದನ್ನ ಅಕೌಂಟಿಂಗ್ ಮಾಡ್ತಿರ್ತಾರೆ ಮತ್ತು ಅವುಗಳ ಆಧಾರದ ಮೇಲೆ ಕೂಡ ಇಲ್ಲಿ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅನ್ನ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಅಂದ್ರೆ ಅವ್ರು ಏನ್ ಖರ್ಚು ಮಾಡಿದ್ದಾರೆ ಮತ್ತು ಅವ್ರ ಕಡೆಯಿಂದ ನಾವು ಏನು ಅರ್ನಿಂಗ್ಸ್ ಬಂತು, ನಮಗೆ ರಿಟರ್ನ್ ಏನ್ ಬಂತು ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದಾಗ, ಸೊ ಇದನ್ನ ಕಂಪೇರ್ ಮಾಡಿಕೊಂಡು ನಾವು ಪರ್ಫಾರ್ಮೆನ್ಸ್ ಅಪ್ರೈಸಲ್ ನೋಡಬಹುದು. ಹಾಗೆಯೇ ಕಂಪ್ಯೂಟರೈಸ್ಡ್ ಅಂಡ್ ವೆಬ್ ಬೇಸ್ಡ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಇತ್ತೀಚೆಗೆ ಇದು ಒಂದು ಹೊಸ ಪದ್ಧತಿಯಾಗಿ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ದಟ್ ಕರ್ನಾಟಕ ಗವರ್ಮೆಂಟ್ ನಲ್ಲಿ ಪಾರ್ ಅನ್ನುವಂತ ಒಂದು ವ್ಯವಸ್ಥೆ ಬಂದಿದೆ. ಅಂದ್ರೆ ಎಲೆಕ್ಟ್ರಾನಿಕ್ ಮಾಧ್ಯಮದೊಳಗನೆ ನಾವು ಕಂಪ್ಲೀಟ್ ಆಗಿ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮಾಡಕ್ಕೆ ಸಾಧ್ಯ ಆಗ್ತದೆ. ಸೊ ಹೀಗೆ ನಾವು ಟೆಕ್ನಿಕ್ಸ್ ಆರ್ ಮೆಥಡ್ಸ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅನ್ನ ಟ್ರೆಡಿಷನಲ್ ಮತ್ತು ಮಾಡರ್ನ್ ಮೆಥಡ್ಸ್ ಗಳಲ್ಲಿ ನೋಡಬಹುದಾಗಿದೆ.
So dear students, throughout this session we discussed about the principles and factors of performance appraisal and methods or techniques of performance appraisal. So these are my references. Thank you.